ಸಂಜು ವಿತ್ ಗೀತಾ 2 ಸಿನಿಮಾ ರಿಲೀಸ್ ಆಗಿರುವಂತಹದ್ದು. ಅದಾದ ನಂತರ ಈಗ ಒಂದು ವಿಷಯ ಎಲ್ಲೆಡೆ ಸದ್ ಮಾಡ್ತಾ ಇದೆ. ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಂಜು ವಿಟ್ಸ್ ಗೀತಾ 2 ಸಿನಿಮಾದಲ್ಲಿ ನಟನೆ ಮಾಡಿರುವಂತಹ ನಾಯಕ ನಟಿಯ ವಿರುದ್ಧ ದೂರು ದಾಖಲಾಗಿರುವಂಥದ್ದು. ಎಸ್, ಇದು ಯಾಕೆ, ಏನು ರೀಸನ್ ಏನು ಅಂತ ಅನ್ನುವಂಥದ್ದನ್ನ ಸ್ವತಃ ಖುದ್ದು ನಮ್ಮೊಂದಿಗೆ ಹೇಳಲು ಇವತ್ತು ನಾಕ್ಷಿಕರ್ ಅವರಿದ್ದಾರೆ. ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್ ಆಸ್ ಆಲ್ವೇಸ್. ಓಕೆ ಸರ್, ಇವಾಗ ಮನಸ್ತಾಪ, ಒಂದು ಸಿನಿಮಾ ಅಂದಮೇಲೆ ಮನಸ್ತಾಪಗಳು ಇದ್ದೇ ಇರುತ್ತೆ. ಸೊ ಆಗಿರುವಂಥದ್ದು ಏನು ಸರ್, ರೀಸನ್ ಏನು ಅನ್ನುವಂಥದ್ದು? ಅಲ್ಲ, ಸಿನಿಮಾ ಅಂದ ತಕ್ಷಣ ಮನಸ್ತಾಪಗಳು ಇರಬೇಕು ಅಂತ ಏನಿಲ್ಲ. ಕೆಲವು ಸಿನಿಮಾಗಳಲ್ಲಿ ಸಾಕಷ್ಟು ನಡೆಯುತ್ತೆ. ಅದು ಯಾವುದನ್ನು ನಾವು ವಾಣಿಜ್ಯ ಮಂಡಳಿಗಾಗಲಿ, ಬೀದಿಗಾಗಲಿ, ಮಾಧ್ಯಮಕ್ಕಾಗಲಿ ತರಲ್ಲ. ಸೊ ನಾವು ನಡೆದಿರೋ ಜರ್ನಿಯಲ್ಲಿ ಸಾಕಷ್ಟು ಆಗಿದೆ. ಬಟ್ ಅವೆಲ್ಲವೂ ನೆಗ್ಲಿಜಿಬಲ್. ಒಂದು, ಈಗ ಕಮರ್ಷಿಯಲ್ ವ್ಯಾಲ್ಯೂಗೆ ಎಫೆಕ್ಟ್ ಆಗುವಂಥ ತಪ್ಪುಗಳನ್ನು ಮಾಡಿದಾಗ ವಿ ಬ್ರಿಂಗ್ ಇಟ್ ಟು ದ ನೋಟಿಸ್ ಆಫ್ ಚೇಂಬರ್. ಈಗೇನಾಯಿತು, ರಚಿತಾ ರಾಮ್ ಅವರು ಆ್ಯಕ್ಚುಲಿ ನಾವು ಫಸ್ಟು ರಿಲೀಸ್ ಪ್ಲ್ಯಾನ್ ಮಾಡಿದ್ದು ಜನವರಿ 10ಕ್ಕೆ. ಆ ಜನವರಿ 10ವರೆಗೂ ಒಂದಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು, ಒಂದಷ್ಟು ಇಂಟರ್ವ್ಯೂಗಳನ್ನ ಕೊಟ್ಟಿದ್ರು, ಒಂದಷ್ಟು ಪೋಸ್ಟ್ಗಳನ್ನು ಪೋಸ್ಟ್ ಮಾಡಿದರು. ನಮಗೆ ಜನವರಿ 7ಕ್ಕೆ ಒಂದು ಸ್ಟೇ ಆರ್ಡರ್ ಬಂತು ಹೈದರಾಬಾದಿಂದ. ನಮ್ಮ ನಿರ್ಮಾಪಕರಿಗೂ ಆ ಸ್ಟೇ ಆರ್ಡರ್ ತಂದಿರೋ ವ್ಯಕ್ತಿಗೂ ಸಂಬಂಧನೇ ಇಲ್ಲ, ನನಗೂ ಆ ವ್ಯಕ್ತಿಗೆ ಮಾತ್ರ ಸಂಬಂಧ ಇತ್ತು. ಸೊ ನನ್ನ ಹೆಸರನ್ನು ಹಾಕ್ಕೊಂಡು ನಿರ್ಮಾಪಕರ ಮೇಲೆ ಸ್ಟೇ ತಂದುಬಿಟ್ಟಿದ್ದ. ನಾನು ಒಬ್ಬ ನಿರ್ಮಾಪಕ ಅನ್ನೋದನ್ನು ಪೋಟ್ರೆ ಮಾಡಿ ಕೋರ್ಟಿಗೆ ಅದನ್ನು ನಂಬಿಸಿ ಮೋಸ ಮಾಡಿ. ಸೊ ಹಾಗಾಗಿ ಅದು ತೊಂದರೆ, ಭಾಳ ದೊಡ್ಡ ತೊಂದರೆ ಆಯಿತು. ಅವಾಗ ಏನು ಮಾಡಿದ್ವಿ, ಅವರು ಇದನ್ನು ಸ್ಟೇನ ನಮ್ಮ ಮೇಲೆ ಮಾತ್ರ, ಸಿನಿಮಾ ರಿಲೀಸ್ ಮೇಲೆ ಮಾತ್ರ ತಂದಿರಲಿಲ್ಲ. ಸ್ಟೇನ ಅವರು ಲ್ಯಾಬ್ ಮೇಲೆ, ಕ್ಯೂಬು, ಸ್ಯಾಟಲೈಟ್ ಚಾನಲ್ಸ್ ಮೇಲೆಲ್ಲ ತಂದುಬಿಟ್ಟಿದ್ರು. ಆವಾಗ ಒಂದು 20 ನಿಮಿಷ ಫುಟೇಜು ಮಿಸ್ ಆಗಿತ್ತು ನಮಗೆ. ಸೊ ಈ ಕೋರ್ಟು ನಮ್ಮ ವಕೀಲರ ಸಲಹೆಯಂತೆ ನಾವು ನೆಕ್ಸ್ಟ್ ವೀಕ್ ರಿಲೀಸ್ ಮಾಡಿಬಿಟ್ವಿ. ಸೊ ಆವಾಗ ನೆಕ್ಸ್ಟ್ ವೀಕ್ ರಿಲೀಸ್ ಮಾಡಾದ್ಮೇಲೆ ಅದು ಡಿಸ್ಮಿಸ್ ಆಯಿತು ಅಷ್ಟೇ. ನಮ್ಮ ಪ್ರೊಡ್ಯೂಸರ್ಗೆ ಡಿಸ್ಮಿಸ್ ಮಾಡಿಸ್ಕೊಂಡು ಬಂದರು. ಅದಾದಮೇಲೆ ನಾವು 21 ನಿಮಿಷದ ಫುಟೇಜ್ನ ಸೇರಿಸಿ ಆ್ಯಕ್ಚುಯಲ್ ರಿಲೀಸ್ ಮಾಡೋದಂತಿತ್ತು. ದಟ್ ಈಸ್ ದ ಆ್ಯಕ್ಚುಯಲ್ ರಿಲೀಸ್. ಸೊ ಆ ಆ್ಯಕ್ಚುಯಲ್ ರಿಲೀಸ್ ಡೇಟು ಜೂನ್ 6. ಸೊ ಈ ಆ್ಯಕ್ಚುಯಲ್ ರಿಲೀಸ್ ಡೇಟ್ನ ನಾವು ಒಂದು 40 ಡೇಸ್ ಹಿಂದೆ ಫಿಲ್ಮ್ ಚೇಂಬರ್ಲಿ ಒಂದು ಪ್ರೆಸ್ ಮೀಟ್ ಕರೆದು ಅನೌನ್ಸ್ ಮಾಡಿದ್ವಿ. ಅನೌನ್ಸ್ ಮಾಡಿ ಆವಾಗ ರಚಿತಾರಾಮ್ ಅವರು, ನಾನು 2 ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ, ನನ್ನ ಕಾಂಟ್ಯಾಕ್ಟೇ ಬರ್ತಾ ಇಲ್ಲ, ಅವ್ರ ಮ್ಯಾನೇಜರ್ ಸರಿಯಾಗಿ ರಿಪ್ಲೈ ಮಾಡ್ತಾ ಇಲ್ಲ, ನೀವು ಒಂಚೂರು ಅವ್ರ ಹತ್ರ ಮಾತಾಡಿ ನನಗೆ ಈ ಥರ ಪ್ರಮೋಷನ್ ಬರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೆ. ಆವಾಗ ಪತ್ರಕರ್ತರಲ್ಲಿ ಈ ಸುದ್ದಿ ಕೊಡಿ ಅಂದರು. ಇಲ್ಲಿ ಸುದ್ದಿ ಅಲ್ಲ, ಇದು ನಮ್ಮ ಮಧ್ಯೆ ಆಗಿರುವಂಥ ಒಂದು ಸಮಸ್ಯೆ, ಅದು ಚೇಂಬರ್ ಸಾಲ್ವ್ ಮಾಡುತ್ತೆ. ಆವಾಗ ಬಿಟ್ವಿ. ಅದಾದಮೇಲೆ ಕಂಟಿನ್ಯೂಸ್ ಆಗಿ ನಮ್ಮ ಪ್ರಮೋಷನ್ ಪ್ರೋಗ್ರಾಮ್ಗಳು, ಆಮೇಲೆ ಶಿವಣ್ಣ ಬರುವಂಥ ಪ್ರೀ ರಿಲೀಸ್ ಇವೆಂಟ್ಗಳು, ಇದೆಲ್ಲ ಶುರುವಾಯಿತು. ಈ ಪ್ರೀ ರಿಲೀಸ್ ಇವೆಂಟು ಪ್ರಮೋಷನ್ ಸ್ಟಾರ್ಟ್ ಆದಮೇಲೆ ಏನು ಮಾಡಿದೆ, ನಾನು ಅಣ್ಣವ್ರು ಬರೋದಿನ, ಅಟ್ಲೀಸ್ಟು ಶಿವಣ್ಣವ್ರು ಬರೋದಿನ ಪ್ರೀ ರಿಲೀಸ್ ಇವೆಂಟ್ಗೆ ಅವ್ರು ಇರಬೇಕು. ಆಮೇಲೆ ನಮ್ಮ ಏನು ಸುದ್ದಿ ಮಾಧ್ಯಮಗಳಿಗೆ ಅವರು ಇಂಟರ್ವ್ಯೂಗಳು ಕೊಡಬೇಕು ಅಂತ ಒಂದು 2-3 ದಿನ ಟೈಮ್ ಕೊಡಿ. ಶಿವಣ್ಣ ಬರೋ ದಿನ ನೀವು ಬಂದುಬಿಡಿ, ಬಾಕಿ ದಿನಗಳು ನಿಮ್ಮ ಫ್ರೀ ಡೇಟ್ ಯಾವಾಗ ಹೇಳಿ, ಅವಾಗ ಮಾಡ್ತೀವಿ ಅಂತಂದ್ವಿ. ಅದು ಬರಲಿಲ್ಲ. ಆಗ ಅವರ ರೆಸ್ಪಾನ್ಸ್ ಹೆಂಗಿತ್ತು ಸರ್? ಬರ್ತಾ ಇದ್ದಾರೆ, ಇವಾಗ ಸಿದ್ದರಾಮಯ್ಯ ಅವರಿಗೆ ತೋರಿಸ್ಬೇಕು ಅಂತ ಇದ್ರಿ, ಆಮೇಲೆ ಶಿವಣ್ಣ ಅವರಿಗೆ ತೋರಿಸ್ಬೇಕಂತ ಇದ್ರಿ, ಅವಾಗ ಅವರ ರೆಸ್ಪಾಂಡ್ ಯಾವ ಥರ ಇತ್ತು? ಆ ಕಡೆಯಿಂದ ರೆಸ್ಪಾನ್ಸೇ ಇಲ್ಲ, ಝೀರೋ ರೆಸ್ಪಾನ್ಸ್ ಇದ್ದಿದ್ರೆ ಇದು ಇಲ್ಲಿವರೆಗೂ ಹೋಗ್ತಿರ್ಲಿಲ್ಲ. ಸೊ ಅವರು ರಿಪ್ಲೈ ಮಾಡಿ ಹಿಂಗಾಗಲ್ಲ ಹಿಂಗಿದೆ, ಹಿಂಗಾಗಲ್ಲ ಹಂಗಿದೆ, ನಾನು ಈ ಡೇಟ್ ಫ್ರೀ ಇಲ್ಲ, ಆ ಡೇಟ್ ಫ್ರೀ ಇದ್ದೀನಿ ಅಂತ ಹೇಳಿದರೆ ನಾವೆಲ್ಲವನ್ನೂ ಕೋಪ್ರೇಟ್ ಮಾಡ್ತೀವಿ. ಸೊ ನಾವು ಯಾರನ್ನೂ ಪ್ರೆಷರೈಸ್ ಮಾಡಿ ಈ ಡೇಟ್ಗೆ ಬರಬೇಕು, ಹಿಂಗೆ ಆಗಬೇಕು ಆ ಥರದ್ದು ಕೇಳಿದ್ದು. ನಾನು ಒಂದು ದಿನ ರಿಕ್ವೆಸ್ಟು, ಶಿವಣ್ಣವ್ರು ಬರೋ ದಿನ ಮಾತ್ರ, ಅಣ್ಣವ್ರು, ಅದು ನಾವು ಅಣ್ಣವ್ರಿಗೆ ಕೊಡೋ ಗೌರವ ಅದು. ಸೊ ಹಾಗಾಗಿ ಅದು ಬಿಟ್ಟರೆ ಬಾಕಿ ದಿನಗಳಲ್ಲಿ ನಿಮ್ಮ ಕಂಫರ್ಟಬಲ್ ಡೇಟ್ ಕೊಡಿ ಅಂತಲೇ ಕೇಳಿದ್ವಿ. ಕೊನೆಗೆ ಸಿನಿಮಾ ರಿಲೀಸ್ ಆಯಿತು, ಜನ ಮನ್ನಣೆ ಬಡೀತು, ಪಬ್ಲಿಕ್ ಎಲ್ಲ ವಾವ್ ಅದ್ಭುತವಾಗಿದೆ ಸಿನಿಮಾ, ಕ್ಲೈಮ್ಯಾಕ್ಸ್ ಅದ್ಭುತವಾಗಿದೆ ಅಂತಂದರು, ಪ್ರೆಸ್ ರಿವ್ಯೂಸ್ ಎಲ್ಲ ಚೆನ್ನಾಗಿ ಬಂತು. ಇದೆಲ್ಲವೂ ಬಂದ ಮೇಲೆ ಅಣ್ಣವ್ರನ್ನ ಮತ್ತೆ ಶಿವಣ್ಣವ್ರು ಅಮೆರಿಕಕ್ಕೆ ಹೋಗಿ ಬಂದರು. ಅಣ್ಣ ನೀವೊಂದು ಸರಿ ಸಿನಿಮಾ ನೋಡೋದು ಚೆನ್ನಾಗಿರುತ್ತೆ ಅಂದೆ. ಅಣ್ಣ ಗೀತಕ್ಕ ಖುಷಿಯಾಗಿ ಒಪ್ಪಿಕೊಂಡ್ರು. ಇವತ್ತು ಸಂಜೆ ನೋಡ್ತಾ ಇದ್ದಾರೆ ಮೈಸೂರಲ್ಲಿ ಶಾಂತಿಧಾಮದ 250 ಜನ ಮಕ್ಕಳ ಜೊತೆ. ಸೊ ಅದಕ್ಕಾದ್ರೂ ಇವ್ರು ಬರ್ತಾರ ಅಂದ್ಬಿಟ್ಟು ಪುನಃ ರಿಕ್ವೆಸ್ಟ್ ಮಾಡಿದೆ, ಬರಲಿಲ್ಲ. ಆಗ ತಾಳ್ಮೆ ಕಟ್ಟೆ ಹೊಡೆದೋಯ್ತು. ಸೊ ಇಲ್ಲ, ಈ ಥರ ಆಗಬಾರ್ದು, ಇದರಿಂದ ನಿರ್ಮಾಪಕರಿಗೆ ಲಾಸ್ ಆಗುತ್ತೆ. ಏನಾಗುತ್ತೆ, ಈಗ ಜನಮನ್ನಣೆ ಪಡೀತಾ ಇದೆ ಸಿನಿಮಾ, ಮೌತ್ ಟು ಮೌತ್ ಸಿನಿಮಾ ಚೆನ್ನಾಗಿದೆ ಅಂತ, ಲೊಕೇಶನ್ ನೋಡೋಕೆ ಹೋಗ್ಬೇಕಂತೆ ಅಂತ ಹೇಳ್ತಾ ಇದ್ದಾರೆ. ಸೊ ನನ್ನ ಫ್ರೆಂಡ್ ಒಬ್ಬರು ಪ್ರೊಡ್ಯೂಸರ್, ಅವ್ರ ವೈಫು ಹೇಳ್ತಾ ಇದ್ದಂತೆ, ತುಂಬ ಚೆನ್ನಾಗಿದೆ ಅಂತಲ್ಲ, ಆ ಲೊಕೇಶನ್ಸ್ ನೋಡೋಕೆ ಹೋಗ್ಬೇಕಂತಲ್ಲ ಸಿನಿಮಾಗೆ, ನಾವು ಹೋಗ್ತಿದ್ದೀವಿ ಅಂತ. ಸೊ ಅದೆಲ್ಲ ಕೇಳ್ತಾ ಇದ್ರೆ ನಾವು ಈಗ ಹೀರೋಯಿನ್ನು, ಈಗ ಲೇಡೀಸ್ ಅಟ್ರಾಕ್ಟ್ ಆಗ್ತಿದ್ದಾರೆ ಸಿನಿಮಾಗೆ. ಸೊ ಇಂಥ ಸಮಯದಲ್ಲಿ ಹೀರೋಯಿನ್ ಬಂದು ಕೂತ್ಕೊಂಡು, ಎಸ್ ಇದೊಂದು ಸಿನಿಮಾ, ಹೆಣ್ಣು ಮಕ್ಕಳು ಹೇಗೆ ಬದುಕಬೇಕು, ಹೆಣ್ಣು ಮಕ್ಕಳು ಅಬಲೆಯರಲ್ಲ,
ಹೆಣ್ಣು ಮಕ್ಕಳ ಬದುಕು ಭಾಳ ಚಾಲೆಂಜಿಂಗ್ ಆಗಿರ್ತದೆ. ಅದನ್ನೆಲ್ಲ ಚೇಸ್ ಮಾಡಬೇಕು ಅಂತ ಹೇಳೋ ಒಂದು ಕತೆ ಇದು. ನೀವು ಬನ್ನಿ ನೋಡಿ ಅಂತ ಅವ್ರು ಹೇಳಿದಾಗ ಇನ್ನೂ ಭಾವನೆಗಳು ಹೆಚ್ಚಾಗ್ತವೆ, ಪ್ರೇಕ್ಷಕರಿಗೆ ಇಲ್ಲ ಬಂದು ನೋಡಬೇಕು ಅನ್ನೋ ಆಸೆ ಹೆಚ್ಚಾಗುತ್ತೆ. ಸೊ ಈ ಥರದ ಒಂದು ವಿಚಾರದಲ್ಲಿ ನಾವು ಯೋಚನೆ ಮಾಡಿ ಅವ್ರನ್ನ ಕೇಳಿದಾಗ ಇಲ್ಲ ಅದಕ್ಕೂ ಯಾವಾಗ ರೆಸ್ಪಾನ್ಸ್ ಇರಲಿಲ್ಲ. ಸೊ ನಾನು ಚೇಂಬರ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ದೂರೇ ಅದು. ಕಂಪ್ಲೇಂಟ್ ಏನು ಅಂತಂದರೆ ವೈ ಅವ್ರು ಬನ್ನಿ ಅಂತ ನಾನು ಕರೆದಿಲ್ಲ, ಅವ್ರು ಬರದೇ ಇರೋದು ಯಾಕೆ ಅಂಥದ್ದೇನಾಗಿದೆ, ವಾಟ್ಸ್ ದ ರೀಸನ್, ಯಾಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ? ಈಗ ಒಂದಷ್ಟು ಜನ ಅವರ ಒಂದು ಅಭಿಮಾನಿಗಳು ಇನ್ಸ್ಟಾಗ್ರಾಮ್ ಅಲ್ಲಿ ಹಂಚ್ಕೊತಾ ಇರೋದು, ಇನ್ನೊಂದ್ಸರಿ ಮನವೊಲಿಸುವಂತ ಪ್ರಯತ್ನ ಮಾಡ್ಬೋದಿತ್ತು ಇವರು ಕೇಸ್ ಕೊಡೋಕ್ಕೂ ಮುಂಚೆ. ನಾವು ಕೇಸ್ ಕೊಡ್ತಾ ಇದ್ವಿ ಅನ್ನೋಂಥದ್ದು ಇವತ್ತು ನಾನು ಬೆಳಗ್ಗೆ ನೋಡ್ಕೊಂಡ್ ಬಂದಿರುವಂತದ್ದು. ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನೋಡಿ, ಆ ಮನವೊಲಿಕೆಗೆ ಶಿವಣ್ಣವರು ಬುಧವಾರ ಅಥವಾ ಗುರುವಾರ ಸಿನಿಮಾ ನೋಡ್ತಾರೆ ಅಂತ ಗೊತ್ತಾದಾಗ ನಮ್ಮ ಫೋನ್ಗಳಿಗೆ ನಮ್ಮ ಮೆಸೇಜ್ಗಳು ಯಾವಾಗ ರಿಪ್ಲೈ ಬರಲಿಲ್ಲ. ಹಿರಿಯ ನಿರ್ಮಾಪಕ ಸೂರಪ್ಪ ಬಾಬು ಅವ್ರನ್ನ ರಿಕ್ವೆಸ್ಟ್ ಮಾಡಿ ನೀವು ಒಂದು ಸರಿ ಮಾಡಿ, ನಾ ಹಿಂಗಾಗಿದೆ ಅಂತ ಹೇಳಿದೆ. ಈಗ ಚೇಂಬರ್ಗಾದರೂ ಹೋಗೋಣ ಅಂತಿದ್ದೀನಿ. ಈಗ ಅಣ್ಣ ಬರ್ತಾರೆ, ಅಣ್ಣ ಬಂದಾಗ ಇಡೀ ಟೀಮ್ ಕೂತ್ಕೊಂಡ್ರೆ ಮಕ್ಕಳ ಜೊತೆ ಚೆನ್ನಾಗಿರುತ್ತೆ, ಏನು ಮಾಡಲಿ ಅಂತಿದ್ದೆ. ನಾನೊಂದು ಸರಿ ಮಾತಾಡ್ತೀನಿ ಅಂದ್ಬಿಟ್ಟು ಅವ್ರು ಮಾತಾಡಿದ್ರು. ಅವ್ರು ಮಾತಾಡಿದಾಗ ಏನು ಅಂದರು, ಬುಧವಾರ ಅಥವಾ ಗುರುವಾರ ಅಣ್ಣ ನೋಡ್ಬೋದು ಸಿನಿಮಾ, ಬಿ ಪ್ರಿಪೇರ್ಡ್, 2 ದಿನದಲ್ಲಿ ಒಂದಿನ ನೀವು ಪ್ರಿಪೇರ್ ಆಗಿರಿ ಅಂತಲೂ ಹೇಳಿದ್ರು. ಇಲ್ಲ ನಾವು ಅದು ಬುಧವಾರ ಗುರುವಾರ ಬ್ಲಾಕ್ ಮಾಡಿಕೊಂಡು ಮಿಕ್ಕಿದ ಪ್ರಮೋಷನ್ಗೆ ಯಾವಾಗ ಬರ್ತೀವಿ ಅಂತ ನಾವು ಡೈರೆಕ್ಟ್ರಿಗೆ ಮೆಸೇಜ್ ಕಳಿಸ್ತೀವಿ ಅಂತ ಅವ್ರ ಮ್ಯಾನೇಜರ್ ಹೇಳಿದ್ರು. ಅದು ಆಗಿಲ್ಲ. ಆಗದೇ ಇದ್ದಾಗ ನೋಡಿ, ಎಲ್ಲವೂ ಒಂದು 100 ದಿನಗಳಿಂದ ನಾನು ಮಾಡಿದ ಪ್ರಯತ್ನಗಳಿಗೆ ಪ್ರತಿಫಲ ಸಿಗದೆ ಇದ್ದಾಗ ರಾಕ್ಲೈನ್ ವೆಂಕಟೇಶ್ ಸರ್ ಮಾತಾಡಿದ್ದಾರೆ, ಚೇಂಬರ್ ಅವ್ರು ಮಾತಾಡಿದ್ದಾರೆ, ಸೂರಪ್ಪ ಬಾಬು ಅವ್ರು ಮಾತಾಡಿದ್ದಾರೆ, ನಾನು 100 ಮೆಸೇಜಸ್ ಕಳಿಸಿದ್ದೀನಿ, ಒಂದು 200 ಕಾಲ್ ಮಾಡಿದ್ದೀನಿ ಅವ್ರ ಮ್ಯಾನೇಜರ್ಸ್ಗೆ. ಮುಂದೊಂದು ದಿನ ಈ ಥರ ಆಗ್ಬೋದು ಅಂತ ಹೇಳಿದ್ದೀನಿ. ನೋಡಿ, ನಮ್ಮ ಕಟ್ಟೆ ಹೊಡೆದ್ರೆ ನಾವು ಚೇಂಬರ್ಗೆ ಹೋಗ್ತೀವಿ. ನಾನು ನಿಮಗೆ ಸಿನಿಮಾ ಕೊಟ್ಟು, ನಿಮಗೆ ರೆಮ್ಯೂ ಒಳ್ಳೆ ಸಂಭಾವನೆ ಕೊಟ್ಟು, ಒಳ್ಳೆ ಪಾತ್ರ ಕೊಟ್ಟು, ಒಳ್ಳೆ ಸಿನಿಮಾ ಮಾಡಿ, ಕೊನೆಗೆ ನಾನು ಚೇಂಬರ್ ಮುಂದೆ ನಿಂತುಕೊಳ್ಳೋಷ್ಟು ಕಷ್ಟ ಕೊಟ್ಬಿಡಿ. ನನಗೆ ತುಂಬ ಕಷ್ಟ ಆಗುತ್ತೆ. ಒಂದು ಹೆಣ್ಮಗು ಮೇಲೆ ಕಂಪ್ಲೇಂಟ್ ಮಾಡಿಬಿಟ್ಟು ಚೇಂಬರ್ ಮುಂದೆ ನಿಂತ್ಕೊಂಡು ಅವ್ರು ಬಂದಿಲ್ಲ, ಅವ್ರು ಕರೆಸಿ ಅನ್ನೋದು ನಂಗೆ ತುಂಬ ಕಷ್ಟ ಆಗುತ್ತೆ. ನಾನು ಇದುವರೆಗೂ ಆ ಥರ ಯಾವ ಸಿನಿಮಾದಲ್ಲೂ ಮಾಡ್ಕೊಂಡಿಲ್ಲ. ನಾನು ಎಲ್ಲ ಸಿನಿಮಾ ಹೀರೋಯಿನ್ಗಳು ಅವರೇ ಖುದ್ದಾಗಿ ಡೇಟ್ ಕೊಟ್ಟು ಸಿನಿಮಾ ಪ್ರಮೋಷನ್ ಮಾಡಿದ್ದಾರೆ. ಇವರೇನು ಮಾಡಿಲ್ಲ ಅಂತ ಹೇಳ್ತಾರೆ, ಬಿಗಿನಿಂಗಲ್ಲಿ ಮಾಡಿದರು. ನನಗೆ ಆ್ಯಕ್ಚುಲಿ ಇವಾಗ ಅಗತ್ಯ ಇತ್ತು. ಇವಾಗ ಸಿನಿಮಾ ಗೆಲ್ತಾ ಇದೆ. ಆ ಗೆಲ್ಲೋ ಸಿನಿಮಾನ ಯಾರಾದರೂ ಹಿಂಗೆ ಎತ್ತಿಡಿದ್ರೆ ಅಲ್ವಾ ಇನ್ನೂ ಗೆಲ್ಲುತ್ತೆ. ಸೊ ಈ ನನ್ನ ಕಷ್ಟದ ಸಮಯದಲ್ಲಿ ಅವ್ರು ಇರಲಿಲ್ಲ. ಕೊನೆಗೆ ಅದು ಯಾವುದಕ್ಕೂ ರಿಪ್ಲೈ ಮಾಡಿಲ್ಲ ಅನ್ನೋದು ತುಂಬ ವಿಷಾದ, ತುಂಬ ನೋವು. ಅದು ಒಂದಷ್ಟು ಜನ ಹೇಳ್ತಾ ಇರೋದು ಚಿತ್ರತಂಡದವರೇ ಕೂತು ಬಗೆಹರಿಸ್ಕೋಬೇಕಿತ್ತು. ಇನ್ನೊಂದು ಏನು ಅಂದ್ರೆ ಸಿನಿಮಾದ ಗಿಮಿಕ್ಕೋಸ್ಕರ ಈ ತರ ಮಾಡ್ತಾ ಇರುವಂತದ್ದು ಅನ್ನುವಂಥದ್ದು ಕೆಲವೊಬ್ರು ಮಾತಾಡ್ತಾ ಇರುವಂಥದ್ದು. ಅದಕ್ಕೇನು ಹೇಳ್ತೀವಿ? ನಾಗಶೇಖರ್ ಇವತ್ತು ಗಿಮಿಕ್ ಮಾಡಿ ಗೆಲ್ಲೋ ಅಗತ್ಯನೂ ಇಲ್ಲ, ಅವಶ್ಯಕತೆನೂ ಇಲ್ಲ. ನನಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ಸಂಗೀತ, ನಿರ್ದೇಶನ, ಛಾಯಾಗ್ರಹಣ, ಲೊಕೇಶನ್ಸು, ಸಿನಿಮಾದ 24 ಕ್ರಾಫ್ಟಲ್ಲೂ ಒಳ್ಳೆ ಕೆಲಸ ಮಾಡಿ ಸಿನಿಮಾ ಗೆಲ್ಲೋದು ಗೊತ್ತು. ಯಾವ ಚೀಪ್ ಗಿಮಿಕನ್ನು ಅರಮನೆಯಲ್ಲಿ ಯೂಸ್ ಮಾಡಿರಲಿಲ್ಲ, ಸಂಜು ಗೀತಲ್ಲಿ ಯೂಸ್ ಮಾಡಿರಲಿಲ್ಲ, ಅಮರಲ್ಲಿ ಯೂಸ್ ಮಾಡಿರಲಿಲ್ಲ, ಮೈನಲ್ಲಿ ಯೂಸ್ ಮಾಡಿರಲಿಲ್ಲ, ಯಾವುದರಲ್ಲೂ ಯೂಸ್ ಮಾಡಲ್ಲ. ನಂಗೆ ಅದರ ಅಗತ್ಯನೂ ಇಲ್ಲ. ಒಂದು ಹುಡುಗಿ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ಟು ಅದನ್ನು ಯೂಸ್ ಮಾಡಿ ಸಿನಿಮಾ ಗೆಲ್ಲೋದಂದರೆ ನಿಮ್ಮ ಹತ್ರ ತಾಕತ್ತಿಲ್ಲ ಅಂತ ಅರ್ಥ, ನಿಮ್ಗೆ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತ ಅರ್ಥ. ನಮಗೆ ಕಷ್ಟ ಆಗಿದೆ ಅಂತ ಕೊಟ್ಟಿರೋದು. ಇದು ಯಾವ ಇದರಿಂದ ಬಂದ್ಬಿಡ್ತಾರ ಜನ? ನೀವೊಂದು ಕೆಟ್ಟ ಸಿನಿಮಾ ಮಾಡಿಬಿಟ್ಟು ಒಂದು ನ್ಯೂಸ್ ಮಾಡಿಬಿಡಿ, ಬಂದ್ಬಿಡ್ತಾರಾ? ಒಂದು ಒಳ್ಳೆ ಸಿನಿಮಾ ಮಾತ್ರ ಗೆಲ್ಲೋದು. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಬಂದು ಪ್ರಮೋಟ್ ಮಾಡಿ ಅಂತ ಕರೀತಾ ಇರೋದು. ಎಲ್ಲ ರಿವ್ಯೂಸ್ ನೋಡಿ, ಜನ ಮಾತಾಡೋದು ನೋಡಿ, ಸಿನಿಮಾ ನೋಡಿ, ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಇದೊಂದು ಅದ್ಭುತವಾದ ಮೇಕಿಂಗ್ ಸಿನಿಮಾ ಅಂತ ಎಲ್ಲ ಹೇಳ್ತಿದ್ದಾರೆ. ಸೊ ಇಟ್ಸ್ ಗುಡ್. ಅಷ್ಟು ಕಷ್ಟಪಟ್ಟಿದ್ದೀವಿ. ಸ್ವಿಟ್ಜರ್ಲ್ಯಾಂಡಲ್ಲಿ -10 ಡಿಗ್ರೀಸಲ್ಲಿ ಹೋಗಿ 20 ಜನ ನಿಂತ್ಕೊಂಡು ಅರ್ಧ ಸಿನಿಮಾ ಶೂಟ್ ಮಾಡೋದು 15 ದಿವಸ ಹುಡುಗಾಟದ ಕೆಲಸನ? ಹಾಂ, ಒಂದೊಂದು ಲೊಕೇಶನ್ನು ಎಲ್ಲ ಹೇಳ್ತಾ ಇದ್ದಾರೆ. ಹಿಂದಿ ಸಿನಿಮಾಲೂ ತೋರಿಸಿಲ್ಲ ಆ ಲೊಕೇಶನ್ನು ಅಂತ. ಅಲ್ಲೊಂದು ಕಡೆ ಶೂಟ್ ಮಾಡ್ತಾ ಇದ್ದಾರೆ, ರೈನ್ ಫಾಲ್ಸ್ ಅಂತ. ಅವ್ರು ಹೇಳ್ತಾ ಇದ್ರು, ಇತಿಹಾಸದಲ್ಲಿ ನೀವೇ ಫಸ್ಟ್ ಇಲ್ಲಿ ಕ್ಯಾಮ್ರಾ ಇಟ್ಟಿರೋದು ಅಂತ. ಇಟ್ಸ್ ಅ ಬಾರ್ಡರ್ ಆಫ್ ಸ್ವಿಟ್ಜರ್ಲ್ಯಾಂಡ್ ಆ್ಯಂಡ್ ಇಟ್ಲಿ. ವಿ ನೋ ವಿ ಹವ್ ಸ್ಲಾಗ್ಡ್. ಒಂದು ಕಡೆ ಸ್ವಿಟ್ಜರ್ಲ್ಯಾಂಡ್ ಪರ್ಮಿಷನ್ ತೊಗೋಬೇಕು, ಇನ್ನೊಂದು ಕಡೆ ಇಟಲಿ ಪರ್ಮಿಷನ್ ತೊಗೋಬೇಕು. ಎರಡೂ ಪರ್ಮಿಷನ್ಗೆ ಲಕ್ಷಾಂತರ ರೂಪಾಯಿ ಆಗುತ್ತೆ. ಯಾವ ಥರ ಸ್ಲಾಗ್ ಮಾಡಿದ್ದೀನಿ, ಇನ್ನೊಂದು ಕಡೆ ಕ್ಯಾನ್ಸಲ್ ಮಾಡಿದ್ದೀನಿ. ದಟ್ ಇಸ್ ಇಟಲಿ ಸ್ವಿಟ್ಜರ್ಲ್ಯಾಂಡ್ ಬಾರ್ಡರ್. ದಿನ ಬೆಳಿಗ್ಗೆ 3 ಗಂಟೆ ಜರ್ನಿ, ಶೂಟಿಂಗ್ ಮುಗಿದ್ಮೇಲೆ 3 ಗಂಟೆ ಜರ್ನಿ. ಯಾಕೆ ಮಾಡ್ತೀವಿ? ನಮ್ಮ ಜನಕ್ಕೆ ಒಳ್ಳೇದನ್ನು ತೋರಿಸ್ಬೇಕು, ಒಳ್ಳೆ ಸಿನಿಮಾ ತೋರಿಸ್ಬೇಕು, ಒಳ್ಳೆ ಕತೆ ಪೋಟ್ರೆ ಮಾಡಬೇಕು ಅಂತ. ಅವತ್ತು ನನಗೆ ಗೊತ್ತಿತ್ತಾ ಇವತ್ತು ಕಿತ್ತಾಡ್ತೀನಿ ನಾನು, ಇದು ರಿಷಿತಾ ರಾಮ್ ಅವ್ರ ಜೊತೆ ಕಂಪ್ಲೇಂಟ್ ಮಾಡಿಬಿಡ್ತೀನಿ ಅಂತ. ಅದೇ ಸರ್, ಇವಾಗ ನೀವು ಹೇಳಿದ್ರೆ ಒಂದಷ್ಟು ಖರ್ಚು ಮಾಡಿ ಸಿನಿಮಾ ಮಾಡಿರ್ತೀವಿ, ಯಾರೋ ಒಬ್ರು ಇದರಿಂದ ಒಂದಷ್ಟು ಖರ್ಚು ಮಾಡಲ್ಲ, ಕೋಟ್ಯಾಂತರ ರೂಪಾಯಿ, 15 ಕೋಟಿ 16 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿರ್ತೀವಿ. ಒಂದಷ್ಟು ಖರ್ಚು ಮಾಡಿರ್ತೀವಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿರ್ತೀವಿ. ಏನೋ ಒಂದು ತಪ್ಪಿಂದ ಸಿನಿಮಾ ಒಂದು ಫ್ಲಾಪ್ ಆಗೋ ತರ ಆಯ್ತು ಅಂದ್ರೆ ಬೇಜಾರು ಆಗೇ ಆಗುತ್ತೆ. ಸೊ ಅದ್ರ ಬಗ್ಗೆ ಸಿನಿಮಾ ಫ್ಲಾಪ್ ಆಗಿಲ್ಲ, ಸಿನಿಮಾ ಹಿಟ್. ಆ ಸಿನಿಮಾ ಫ್ಲಾಪ್ ಆದ್ಮೇಲೆ ಯಾರು ಏನು ಮಾಡೋಕ್ಕಾಗಲ್ಲ. ನಾನು ನೀವು ಕೂತ್ಕೊಂಡು ಮಾತಾಡ್ತಿರಲಿಲ್ಲ. ಫಸ್ಟ್ ವೀಕಲ್ಲಿ ಡಿಸೈಡ್ ಆಗ್ಬಿಟ್ಟು ಸೆಕೆಂಡ್ ವೀಕ್ ಎತ್ಬಿಟ್ರು ಅವ್ರು. ಈಗ 3rd ವೀಕ್ ಹೋಗ್ತದೆ ಸಿನಿಮಾ.
ಸೊ ಎಲ್ಲ ಕಡೆ ಥರ್ಡ್ ವೀಕ್ ಹೋಗ್ತಾ ಇದೆ. ಸೊ ಸಿನಿಮಾ ಚೆನ್ನಾಗಿದೆ, ಜನ ನೋಡ್ತಾ ಇದ್ದಾರೆ. 3ನೇ ವಾರ ಹೋಗ್ತಾ ಇದೆ. ಇದು 50 ದಿನದ ಕಡೆಗೆ ಹೋಗುತ್ತೆ ನೆಕ್ಸ್ಟು. ಸೊ ಸಿನಿಮಾ ಗೆದ್ದಾಗ ಬಂದು ಒಂದು ಪುಷ್ ಕೊಡಿ. ಮಹಿಳೆಯರು ಸಿನಿಮಾ ಬರೋದು ಶುರು ಮಾಡಿದ್ದಾರೆ 3ನೇ ವಾರದಿಂದ, ಬರ್ತಾರೆ 3ನೇ ವಾರದಿಂದ. ಎಲ್ಲ ಟಾಕ್ ಶುರುವಾಗಿದೆ. ನೀವು ಬಂದು ಹೇಳಿ, ನಿಮಗೆ ಇನ್ನೂ 2.1 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಅಂತ ಇನ್ಸ್ಟಾಲ್ ತೋರಿಸುತ್ತಲ್ಲ, ಅದ್ರಲ್ಲಿ ಅರ್ಧ ಜನ ಕನ್ವರ್ಟ್ ಆದರೆ ಸಾಕಲ್ವ ನಮಗೆ? ಎಷ್ಟೋಗುತ್ತೆ ಸಿನಿಮಾ? ಅದಕ್ಕೆ ತಾನೇ ನಿಮ್ಮನ್ನು ಹೀರೋಯಿನ್ ಅಂತ ಹಾಕೊಂಡಿರೋದು. ಬನ್ನಿ, ಮಾಡಿ, ಒಳ್ಳೇದಾಗಲಿ, ನಿರ್ಮಾಪಕರಿಗೆ ಒಳ್ಳೇದಾಗಲಿ. ಒಂದು ಸಿನಿಮಾ ಗೆದ್ದರೆ ನಾನು ಅವರು ಅಲ್ವಾ? ಒಬ್ಬ ನಿರ್ಮಾಪಕ ಉಳ್ಕೊಂಡ್ರೆ ಒಂದು ಸಿನಿಮಾ ಗೆದ್ದರೆ ಒಂದು ಚಿತ್ರರಂಗ ಗೆದ್ದರೆ ಒಂದಷ್ಟು ಜನಕ್ಕೆ, ಕಾರ್ಮಿಕರಿಗೆ, ತಂತ್ರಜ್ಞರಿಗೆ ಕೆಲಸ. ಸೊ ಇದನ್ನೆಲ್ಲ ಮಾಡಿ, ಯಾಕೆಂದರೆ ನಮಗೆ ಅನ್ನ ಹಾಕಿದೆ. ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ನಾಗಶೇಖರ್ ಅಂತಂದರೆ ಇದು ನನ್ನ ಇಂಡಸ್ಟ್ರಿ ಬೆಳೆಸಿರೋದು, ನನ್ನ ಜನ ಬೆಳೆಸಿ ಇಲ್ಲಿ ಕೂರಿಸಿರೋದು ನನ್ನ ನಾಗಶೇಖರ್ ಅಂತ. ನಾನಾಗಿ ಬೆಳೆದಿಲ್ಲ. ಸೊ ಬೆಳೆಸಿರೋ ನನ್ನ ಜನಕ್ಕೆ ಗೌರವ ಕೊಡಿ. ಅನ್ನ ಹಾಕ್ತಿರೋ ನನ್ನ ಸಿನಿಮಾಕ್ಕೆ ಗೌರವ ಕೊಡಿ. ನೀವು ಅಲ್ಲಿಂದನೇ ಬೆಳೆದಿರೋದು, ನೀವು ಅಲ್ಲಿಂದನೇ ತಿಂತಾ ಇರೋದು. ಈಗಲೂ ಕಾಲ ಮಿಂಚಿಲ್ಲ, ಏನಾದರೂ ಬಗೆಹರಿಸ್ಕೋಬೋದಾ ಇದು ನಾನು ಅಂತ? ನಾನು ಹೇಳ್ತಾ ಇದ್ದೀನಿ, ಅವ್ರೇನು ಬರೋದು ಬೇಡ. ಈಗ ನನ್ನ ಓದ್ ಕಡೆ ಎಲ್ಲ ಜನ ಕೇಳ್ತಾಯಿದ್ರು, ಯಾಕೆ ರಚಿತ್ ಅವ್ರು ಬರ್ತಾ ಇಲ್ಲ? ಪ್ರೊಡ್ಯೂಸರ್ನ ಕೇಳ್ತಾರೆ, ಯಾಕೆ ರಚಿತ್ ಅವ್ರು ಬರ್ತಾಯಿಲ್ಲ? ಹೀರೋನ ಕೇಳ್ತಾರೆ, ಯಾಕೆ ರಚಿತ್ ಅವ್ರು ಬರ್ತಾಯಿಲ್ಲ? ಏನು ಉತ್ತರ ಹೇಳಿ ನಾನು? ನೀವು ಬಂದು ಚೇಂಬರಲ್ಲಿ ಕೂತ್ಕೊಂಡು ಯಾಕೆ ಬರ್ತಾ ಇಲ್ಲ ಅಂತ ಒಂದು ಸ್ಪಷ್ಟನೆ ಕೊಡಿ. ನನಗಲ್ಲ, ನನ್ನ ಜನತೆಗೆ ಕೊಡಿ. ಮಾಧ್ಯಮಗಳಿಗೆ ಕರೀರಿ. ಮಾಧ್ಯಮಗಳ ಮುಂದೆ ನೀವು ನನ್ನ ಜನತೆಗೆ ನಾನು ಈ ಕಾರಣಕ್ಕೆ ಬರ್ತಾಯಿಲ್ಲ ಅಂತ ಹೇಳಿ. ಇಲ್ಲ ನಂದೇನೋ ತಪ್ಪಿದ್ರೆ ಹೇಳಿ. ನಮ್ಮ ಡೈರೆಕ್ಟರ್ ಹಿಂಗೆ ಮಾಡೋದು ಅದಕ್ಕೆ ಬರ್ತಾ ಇಲ್ಲ. ಓಕೆ, ಈ ಮೊದಲೇ ಹೇಳ್ದಂಗೆ ನೀವು ಹೇಳಿದ್ರೆ ನಾಗಶೇಖರ್ ಯಾವತ್ತೂ ಚೀಪ್ ಗಿಮಿಕ್ ಮಾಡಿದವರಲ್ಲ. ಇದೆಲ್ಲೋ ಒಂದು ಕಡೆ ಚೀಪ್ ಗಿಮಿಕ್ ಅಂತ ಅನಿಸ್ತಾ ಇದೆಯಾ? ಚಾನ್ಸೇ ಇಲ್ಲ. ಚೀಪ್ ಗಿಮಿಕ್ ಮಾಡೋಂಗಿದ್ರೆ ನಾನು ಫಸ್ಟ್ ಟೈಮ್ 45 ದಿನಗಳ ಹಿಂದೆ ಒಂದು ದೂರು ಕೊಟ್ಟನಲ್ಲ, ಒಂದು ಮನವಿ ಮಾಡೋದ್ನಲ್ಲ, ಅದನ್ನೇ ದೂರು ಅಂತ ಕೊಟ್ಬಿಟ್ಟು ಅವತ್ತು ಪಬ್ಲಿಸಿಟಿ ಮಾಡ್ತಿದ್ದೆ. ಸಿನಿಮಾ ರಿಲೀಸಿಗೆ ಮುಂಚೆ ತಾನು ಯಾರಾದರೂ ಪಬ್ಲಿಸಿಟಿ ಚೀಪ್ ಗಿಮಿಕ್ ಮಾಡೋದು? ಸಿನಿಮಾ ರಿಲೀಸ್ ಆದಮೇಲೆ ಗೆದ್ದ ಮೇಲೆ ಯಾರು ಚೀಪ್ ಗಿಮಿಕ್ ಮಾಡ್ತಾರೆ? ಗೆದ್ದ ಮೇಲೂ ನೀವು ಗೊತ್ತಿಲ್ಲ, ಅನ್ನೋ ನೋವು ಮಾಡ್ತಾ ಇದ್ದೀವಿ. ಸೊ ಸಿನಿಮಾ ಒಳ್ಳೆ ಓಪನಿಂಗ್ ಸಿಗಲಿ, ಜನ ಬಂದುಬಿಡಲಿ ಅಂತ 45 ದಿನದ ಹಿಂದೆನೇ ಕೊಂಡು ನಾನು ಮಾಡಬೇಕಾಗಿ ಸುದ್ದಿ. ಅವ್ರ ಪತ್ರಕರ್ತರು ಕೇಳಿದ್ವಿ, ಸುದ್ದಿ ಕೊಡಿ ಸರ್, ನಾವು ಸುದ್ದಿ ಮಾಡ್ತೀವಿ ಅಂತ. ಇದು ಸುದ್ದಿ ಎಲ್ಲ ಸಮಸ್ಯೆ ನಮ್ಮ ಒಳಗಡೆ ಇರೋದು. ನಿಮಗೆ ಬೇಡ ಅಂತ ನಾನು ನಿಲ್ಲಿಸ್ತಾ ಇಲ್ಲ. ನಾನು ಚೀಪ್ ಗಿಮಿಕ್ ಮಾಡೋಂಗಿದ್ರೆ ಅವತ್ತೇ ಮಾಡ್ತಿದ್ನಲ್ಲ. ಆಮೇಲೆ ಒಂದು ಹುಡುಗಿ ಮೇಲೆ ಕಂಪ್ಲೇಂಟ್ ಮಾಡಿ ಗೆಲ್ಲಬೇಕು ಅನ್ನೋದು ನೆವರ್. ಹಂಗಂತಿದ್ರೆ ನಾನು ಎಂತೆಂಥ ಹೀರೋಯಿನ್ಗಳು, ರೋಮಾ ಅಸ್ರಾಣಿ ಅಂತ ಒಂದು ಹುಡುಗಿ, ನೀವು ನಂಬ್ತಿರೋ ಬಿಡ್ತಿರೋ, ಅರಮನೆ ಸಿನಿಮಾ ಮಾಡ್ತಾಯಿದ್ದೆ ವೈಜಾಗಲ್ಲಿ. ಸಾಂಗ್ ಇದೆ, ಡ್ಯಾನ್ಸ್ ಮಾಸ್ಟರ್ ಇಮ್ರಾನ್ ಅವರು, ಕ್ಯಾಮ್ರಾಮನ್ ಚಂದ್ರು, ಹೀರೋ ಗಣೇಶ್, ರೋಮಾ ಅಸ್ರಾಣಿ ಅಂತ ಹೀರೋಯಿನ್ನು. ನಾನು ಡ್ಯಾನ್ಸು ಫೈಟ್ ಇದ್ದಾಗ ನಮ್ಗೇನು ಕೆಲಸ? ನಾವೆಲ್ಲ ಒಂದು ಮೂಲೆಯಲ್ಲಿ ಕೂತಿರ್ತೀವಿ. ಸೊ ಮೂಲೆಯಲ್ಲಿ ಕೂತಿದ್ದೆ, ಬಂದು ಕರೆದ್ರು, ಹೀರೋಯಿನ್ ಕಾಣಿಸ್ತಲ್ಲ ಅಂತ. ಹೀರೋಯಿನ್ ಕಾಣಿಸ್ತಾ ಇಲ್ಲ, ಎಲ್ಲೋದ್ರು ಒಂದೇ ಹುಡುಕ್ತಿರಿ, ಇಲ್ಲ. ಕೊನೆಗೆ ಅವ್ರ ರೆಸ್ಟೋರೆಂಟ್ಸಿಗೆ ಫೋನ್ ಮಾಡಿದ್ರು, ಸರ್ ಮೇಡಮು ಹೊಟ್ಟೋದ್ರು ಸರ್ ಅಂದರು. ಎಲ್ಲಿ ಹೊಟ್ಟೋದ್ರು? ಫ್ಲೈಟ್ ಬುಕ್ ಮಾಡ್ಕೊಂಡು ಹೊಟ್ಟೋದ್ರು. ವೈಜಾಗಿಂದ. ನಾವು ವೈಜಾಗಲ್ಲಿದ್ದೀವಿ. ಏನಕ್ಕೆ ಅಂದರೆ ಏನೂ ಮಾಡಿಲ್ಲ. ಆಮೇಲೆ ಏನಾಯಿತು ಅಂದೆ ಮಾಸ್ಟ್ರಿಗೆ, ಕ್ಯಾಮ್ರಾಮನ್ ಅವಳು ಏನೋ ಒಂಚೂರು ಮಾತುಕತೆ ಆಯಿತು, ಹೊಟ್ಬಿಟ್ಟಿದ್ದಾರೆ. ಹೌದಾ, ಸರಿ, ಈಗ ಮಿಕ್ಕಿದ್ದರಿಂದ ಹೀರೋ ತೆಗೀರಿ, ಮ್ಯಾಚ್ ಮಾಡ್ತೀನಿ ನಾನು, ಡೋಂಟ್ ವರಿ ಮಾಸ್ಟರ್. ಹೀರೋ ಮಾತ್ರ ಮುಗಿಸಿ ಔಟ್ಡೋರ್ ಮುಗಿಸ್ಕೊಬಂದ್ವಿ. ಒಂದೊಂದು ಸಿನಿಮಾದಲ್ಲೂ ಈ ಥರ 100 ಕಥೆ ಇದೆ ನಮ್ಮದು. ಆದರೆ ಅದನ್ನೆಲ್ಲ ದೊಡ್ಡದು ಮಾಡಲ್ಲ. ಸಿ, ಇಟ್ ಆಲ್ ಹ್ಯಾಪನ್ಸ್. ಮನುಷ್ಯರು ನಡೆಯುವಾಗ ಎಡವ್ತಾರೆ ಅಂತಾರಲ್ಲ, ಅದು ತುಂಬ ಹಳೆಯದು. ಹಾಗೆ ನಾವು ಮಾಡಬೇಕಾದ್ರೆ ಎಷ್ಟೊಂದು ಸರಿ ಬರೀಬೇಕಾದ್ರೆ ಚಿತ್ ಮಾಡಲ್ವ, ಹಾಗೆ ಒಂದು ಸಿನಿಮಾದಲ್ಲಿ 100 ಚಿತ್ತಿರುತ್ತೆ. ಆದರೆ ಅದನ್ನು ಮತ್ತೆ ರೀಕಾಪಿ ಮಾಡಿ ನೀಟಾಗಿ ಬರ್ಕೋಬೇಕು. ಸೊ ಅದನ್ನೆಲ್ಲ ಕಂಪ್ಲೇಂಟ್ಸ್ ಅಂತ ತೊಗೋಬಾರ್ದು. ಯಾವಾಗ ನಮ್ಮ ಮಿತಿಮೀರಿದ ಪೇಷನ್ಸ್ ಟೆಸ್ಟ್ ಮಾಡ್ತಾರಲ್ಲ, ಅದು ಇದು. ಅವಾಗ ನಾನು ರಿಯಾಕ್ಟ್ ಮಾಡಿರೋದು. ನಮ್ಮ ಒಳಗಡೆ ಬಗೆಹರಿಸ್ಕೋಬೇಕು ಅಂತಲೇ ನಾನು ರಾಕ್ಲಿನ್ ಸರ್ ಹತ್ರ ಮಾತಾಡಿಸಿದ್ದು. ನಮ್ಮ ಒಳಗಡೆ ಬಗೆಹರಿಸ್ಕೋಬೇಕು ಅಂತಲೇ ನಾನು ಚೇಂಬರ್ಗೆ ಮನವಿ ಮಾಡಿದ್ದು. ನಮ್ಮಲ್ಲಿ ಬಗೆಹರಿಸ್ಕೋಬೇಕಂತಲೇ ಸೂರಪ್ಪ ಬಾಬು ಅವ್ರು ಕಳಿಸಿದ್ದು. ನಮ್ಮ ಒಳಗಡೆ ಬಗೆಹರಿಸ್ಬೇಕು ಅಂತ ನಾನು 105 ಮೆಸೇಜ್ ಕಳಿಸಿದ್ದೀನಿ. ಇದು ಯಾವುದಕ್ಕೂ ನೀವು ಉತ್ತರ ಕೊಡದೇ ಇದ್ದಾಗ ನೀವು ಉತ್ತರ ಚೇಂಬರ್ಗೆ ಬಂದುಕೊಡಿ ಅಂತ ಈಗ ದೂರು ಕೊಟ್ಟಿದ್ದೀನಿ. ಬಂದು ಕೊಡಲಿ ಸಾಕು, ಉತ್ತರ ಕೊಟ್ಟರೆ ಸಾಕು ನನಗೆ. ಅವ್ರೇನು ಬರೋದು ಬೇಡ. ಜನ ಇಷ್ಟಪಟ್ಟಿದ್ದಾರೆ ಸಿನಿಮಾನ, ಅವ್ರು ಹೊತ್ಕೊಂಡು ಮೆರೆಸ್ತಾರೆ, ಅವ್ರಿಗೆ ಗೊತ್ತು. ಒಂದಷ್ಟು ಜನ ಹೇಳ್ತಾ ಇರುವಂಥದ್ದು, ಮೊದಲು ಬಂದಿದ್ದಾರೆ ರಿಲೀಸ್ ಆಗಬೇಕಾದ್ರೆ, ಈಗ ಪಾರ್ಟ್ 2 ರಿಲೀಸಿಗೆ ಬರಲಿಲ್ಲ ಅಂದರೆ ಏನಾದರೂ ಸಂಭಾವನೆ ಇದೆ, ಏನಾದರೂ ಸಮಸ್ಯೆ ಇತ್ತಾ ಅನ್ನುವಂಥದ್ದು ಕೆಲವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೇನು ಹೇಳ್ತಾರೆ? ಅಲ್ಲ, ಸಂಭಾವನೆ ಸಮಸ್ಯೆ ಇದ್ದರೆ ಈಗ ನನಗೆ ಹೆಂಗೆ ಚೇಂಬರ್ ಇದೆ, ನನಗೆ ಹೆಂಗೆ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇದೆ, ನನಗೆ ಹೆಂಗೆ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ, ಹಂಗೆ ಅವ್ರಿಗೂ ಇದೆಲ್ಲ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ಲ. ಸರ್ ಅವ್ರಿಗೆ ಪ್ರೆಷರ್ ಮಾಡ್ತಾ ಇದ್ರಿ. ರಾಕ್ಲಿನ್ ವೆಂಕಟೇಶ್ ಸರ್ ಫೋನ್ ಮಾಡಿದಾಗ, ಸರ್ ಇವ್ರು ನೀವು ಕರೀತಾ ಇದ್ರಲ್ಲ, ನನಗೆ ಸಂಭಾವನೆ ಬಾಕಿ ಇದೆ, ಈಸ್ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಅದು ಯಾವುದೂ ಬಾಕಿ ಇಲ್ಲ. ಅವರಿಗೆ ಸಲ್ಲಬೇಕಾದ ಸಂಭಾವನೆ, ಅವರಿಗೆ ಸಲ್ಲಬೇಕಾದ ಗೌರವ, ಅವರಿಗೆ ಸಲ್ಲಬೇಕಾದ ಸರ್ವಸ್ವವು ಅವರಿಗೆ ತಲುಪಿದೆ.
ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದೀರಾ ನೀವು, ಲಾಭ ನಷ್ಟಗಳನ್ನ ನೋಡಿದ್ದೀರಾ. ಸೊ ಕೆಲವೊಂದೊಂದು ನಷ್ಟನೂ ಆಗಿದೆ, ಕೆಲವೊಂದೊಂದು ಲಾಭನೂ ಆಗಿದೆ, ಹಿಟ್ ಸಿನಿಮಾಗಳು ಬಂದಿದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಈಗ ನಮಗೆ ಲಾಭ ನಷ್ಟ ನಮಗೇನಂದ್ರೆ ನಮ್ಮ ನಂಬಿ ಬಂದ ನಿರ್ಮಾಪಕರು ನಮ್ಮಿಂದ ಲಾಸ್ ಆಯಿತು ಅಂತ ಹೇಳ್ಕೋಬಾರ್ದು ಅನ್ನೋದಕ್ಕೆ ನಮ್ಮ ಫಸ್ಟ್ ಹೋರಾಟ. ಕೆಲವು ಸಿನಿಮಾ ನಾನೇ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಫ್ರೆಂಡ್ಸ್ ಜೊತೆ, ಕೋಟಿ ಹೋಗಿದೆ. ಓ ಪೋತೆ ಪೋನಿ ತೆಲುಗು ಒಂದು ಸಿನಿಮಾ ಮಾಡಿದೆ, ಪೋಚಿ ಹೇಳಿದ್ರು ಹೊಟ್ಟೈತಲ್ಲ ಅಂತ, ಪೋತೆ ಪೋನ್ರಾ ನಂಗೆ ಗೊತ್ತು. ಹೊರಗೆ ಬಂದ್ರಿ ನೀವು, ಕಾರೆಲ್ಲ ಕಳ್ಕೊಂಡ್ರಿ ಅಂತ ಗೊತ್ತಾಯ್ತು. ಕಾರುಗಳು ಎಂತೆಂಥ ಕಷ್ಟ. ಲಾಸ್ಟಲ್ಲಿ ನನಗೊಂದು ಆಸೆ ಆಯಿತು, ನಾನು ಸೋತೆ ಅಂತ ಹೋಗ್ಬಾರ್ದು ಅಂತ ನನ್ನ ಫ್ರೆಂಡ್ಗೆ ಹೇಳಿದೆ, 1-2 ಲಕ್ಷ ಕೊಡು. ಏನಕ್ಕೆ? ಅವ್ನು ನನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದ, ಕಾರೆಲ್ಲ ಕಳ್ಕೊಂಡು 2 ಲಕ್ಷ ಕೊಡು. ನನ್ನ ಹತ್ರ ಎಲ್ಲ ಫೈನಾನ್ಸ್ ಹತ್ರ ಇಸ್ಕೊಡ್ತೀನಿ, ಫೈನಾನ್ಸ್ ಹತ್ರ ಇಸ್ಕೊಡು, ನಂಗೊಂದು ಚೆಕ್ ಅಗ್ರಿಮೆಂಟ್ ಸೈನ್ ಮಾಡಬೇಕಾಗತ್ತೆ, ಓಕೆ ಮಾಡ್ಕೊಡ್ತೀನಿ. ಮಾಡಿಕೊಟ್ಬಿಟ್ಟು ಒಂದು ಸಕ್ಸಸ್ ಪಾರ್ಟಿ ಅಂತ ಕೊಟ್ಟೆ. ಆ ವಿಡಿಯೋ ಇವತ್ತಿಗೂ ನೀವು ನೋಡ್ಬೋದು, ಗುರುತುಂದ ಸೀತಾಕಾಲಂ ಸಕ್ಸಸ್ ಪಾರ್ಟಿ ಅಂತ. ಕೊನೆಗೆ ಉಳಿದಿದ್ದ ಆ ಸ್ನೇಹಿತರ 2 ಲಕ್ಷ ಇಸ್ಕೊಂಡು ಕೊಟ್ಟು ಸಕ್ಸಸ್ ಪಾರ್ಟಿ ಮಾಡಿ, ಎಸ್ ಮೈ ಫಿಲ್ಮ್ ಇಸ್ ಸಕ್ಸಸ್. ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ಗೆ ನಾನು ಒಳ್ಳೆ ಸಿನಿಮಾ ಮಾಡಿದ್ದೆ. ಬಟ್ ನಿಸರ್ಗವೇ ನನ್ನ ವಿರುದ್ಧ ತಿರುಗಿ ನಿಂತಾಗ ನಾನೇನು ಮಾಡಲಿ? ಸೈಕ್ಲೋನ್, ರೆಡ್ ಅಲರ್ಟ್, ಕಂಟಿನ್ಯೂಸ್ ರೈನ್ ಫಾರ್ 7 days, ಬೋತ್ ಇನ್ AP and ತೆಲಂಗಾಣ, ಬೆಂಗಳೂರು ಕೂಡ. ಏನೂ ಮಾಡೋಕ್ಕಲ್ಲ. ಸಿ ಈ ಹ್ಯಾಸ್ ಡಿಸೈಡೆಡ್ ಇಟ್, ಡೆಸ್ಟಿನಿ ಹ್ಯಾಸ್ ಡಿಸೈಡೆಡ್ ಇಟ್. ಅದು ನಾನು ಕಳ್ಕೋಬೇಕು ಅಂತ ಡೆಸ್ಟಿನಿ ಡಿಸೈಡ್ ಮಾಡಿದ್ರೆ ವೈ ಶುಡ್ ಐ ಬಾದರ್? ಓಕೆ, ಪಾರ್ಟಿ ಮಾಡಿದ್ವಿ, ವಿ ಕೇಮ್ ಬ್ಯಾಕ್. ಅಮ್ಮಂಗೆ ಹೇಳಿದೆ, ಅಮ್ಮ ಬಾಕಂದ 30 ಕೋಟಿ ಯಾಕೆ? ನಾನು 30 ಅಮ್ಮನ ಹಂಗೆ ಆಗೈತೆ, 30 ಕೋಟಿ ಯಾಕೆ ಮಾಡೋ ಬಾ, ಅದಕ್ಕೇನಂತೆ. ಸರಿ 30 ಅಲ್ಲ 50 ಕೋಟಿ ಸಂಪಾದನೆ ಮಾಡ್ತೀನಿ ರೀ, ಮಾಡ್ತೀವಿ, ನಮ್ಗೆ ಅದೇ ಕೆಲಸ. ಕಳ್ಕೊಂಡಿದ್ದನ್ನ ಗಳಿಸಿದ್ದೀರಾ ಸರ್ ನೀವೀಗ? ಗಳಿಸ್ತೀನಿ, ಎಷ್ಟು ಈಸಿ. ನಮಗೆ ಇನ್ನೊಂದು ಸಿನಿಮಾ ಮಾಡ್ತೀನಿ, ಗಳಿಸ್ತೀನಿ. ಈಗ ನಾನು ಇಲ್ಲಿ ಕಳ್ಕೊಂಡಿದ್ದ ಇಲ್ಲಿ ಸಿಗಲೇಬೇಕು. ನಾನು ಸಿನಿಮಾ ಮೇಲೆ ಪ್ರೀತಿಗೋಸ್ಕರ ನಾನು ಖರ್ಚು ಮಾಡಿದ್ದೀನಿ. ಸಿನಿಮಾ ನನಗೆ ವಾಪಸ್ ಕೊಟ್ಟೇ ಕೊಡುತ್ತಲ್ವ. ನಾನು ಚೆಂಡಿಂಗ್ ಎಸೆದಿದ್ದೀನಿ ಸಿನಿಮಾ, ನನ್ನ ತಾಯಿ ಅದು, ನಾನು ಪ್ರೀತಿ ಮಾಡಿದ್ದೀನಿ, ಅದು ನಂಗೆ ವಾಪಸ್ ಬರಲೇಬೇಕಲ್ಲ. ಸ್ವಲ್ಪ ಅಲ್ಲಿಂದ ಇಲ್ಲಿ ಬರೋಕೆ ಒಂಚೂರು ಟೈಮ್ ಆಗುತ್ತೆ. ಆ ಟೈಮ್ವರೆಗೂ ಕೈ ಹಿಂಗೆ ಹಿಡ್ಕೋಬೇಕಷ್ಟೇ, ತೊಂದರೆ ಇಲ್ಲ. ಬಟ್ ಐ ಆಮ್ ವೆರಿ ಹ್ಯಾಪಿ ಮ್ಯಾನ್. ನಮಗೇನು ಕಷ್ಟ ಇಲ್ಲ, ದುಡ್ಡು ಹೋಗಿದೆ ಅನ್ನೋದಷ್ಟೇ. ನನಗೇನಂದರೆ ನನ್ನ ಫ್ಯಾಮಿಲಿ ನೋಡಿ, ನಾನು ಬಂಗ್ಳೂರಲ್ಲಿದ್ದೀನಿ, ನನ್ನ ತಮ್ಮ, ನಮ್ಮಪ್ಪ ಪೊಲೀಸ್ ಆಫೀಸರ್, ಅವ್ರದ್ದು ಒಳ್ಳೆ ಪೆನ್ಷನ್ ಬರುತ್ತೆ. ನನ್ನ ತಮ್ಮ ಇವಾಗ ಫಾರ್ ಸಾಫ್ಟ್ವೇರ್ ಕಂಪ್ನಿಯ ಸೈಂಟಿಸ್ಟ್, ಅವ್ರಿಗೆ ಒಂದು 3.5 ಲಕ್ಷ 4 ಲಕ್ಷ ತಿಂಗಳಿಗೆ ಬರುತ್ತೆ. ಈಸ್ ವರ್ಕಿಂಗ್ ಇನ್ ಲಂಡನ್. ಇನ್ನೊಬ್ಬ ತಮ್ಮ ಅವರು ಕ್ಯಾಮ್ರಾಮನ್, ಹಿಂದಿ ಸಿನಿಮಾ ಮಾಡ್ತಾರೆ. ಕೊನೆ ತಮ್ಮ ತಂಗಿ ಡಾಕ್ಟರ್. ಏನು ನಾನೇ ಸಂಪಾದನೆ ಮಾಡಬೇಕು ಅಂತ ಏನಿಲ್ಲ, ಆರಾಮಾಗಿರುತ್ತೆ. ನಾನು ಸುಮ್ಮನೆ ಇದ್ರು ನಮ್ಮಮ್ಮ ದಿನಾ ನಾನ್ ವೆಜ್ಜು, ಊಟ ತಿಂಡಿ, ಸಂಜೆ ಸ್ನೇಹಿತರು ಬರ್ತಾರೆ, ಒಳ್ಳೆ ಸ್ನೇಹಿತರಿರ್ತಾರೆ, ಸಂಜೆ ಕಾರ್ಯಕ್ರಮಗಳು ಎಲ್ಲವೂ ಆರಾಮಾಗಿರುತ್ತೆ. ನನಗೆ ಹಾಬಿ ಅಂದರೆ ಓದೋದು ಬರೆಯೋದು, ಅದು ಮಾಡ್ತಾ ಇರ್ತೀನಿ. ಯಾವತ್ತೊಂದಿನ ನನ್ನ ಟೈಮ್ ಬರುತ್ತೆ, ನಾನು ಕಳಿಸ್ಕೊತೀನಿ, ಏನು ತೊಂದರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.